ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ತುಂಬ ದಿನಗಳ ನಂತರ ಒಂದು ಹೊಸ ವಿಡಿಯೋದಲ್ಲಿ ಬಂದಿದ್ದೇನೆ. ಸೊ ಇವತ್ತಿನ ಹೊಸ ವಿಡಿಯೋ ಅಂದರೆ ನೋಡಿ, ನಾವು ಮೂಡೆ ಮಾಡುವಾಗ ಪಾತ್ರೆಗಿಂತ ಮೂಡೆ ಸ್ವಲ್ಪ ಆಗಿದ್ದರೆ ಅದು ಸರಿಯಾಗಿ ಪಾತ್ರೆಯಲ್ಲಿ ಕುತ್ಕೊಳ್ಳೋದಿಲ್ಲ. ಹಾಗಾಗಿ ಈ ವಿಧಾನವನ್ನು ನೋಡಿ, ಎಲ್ಲರಿಗೂ ಇದು ಯೂಸ್ಫುಲ್ ಆಗಿರುವಂತಹ ವಿಡಿಯೋ. ಸೊ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ಮೂಡೆ ಹಿಟ್ಟು ಕೂಡ ರೆಡಿಯಾಗಿದೆ. ಹಾಗೆ ಇಲ್ಲಿ ನೋಡಿ, ಒಂದು 6 ಮೂಡೆ ಇದೆ. ಅದನ್ನು ದೊಡ್ಡ ಪಾತ್ರೆಗೆ ಹಾಕಿ ಇದು ಸರಿಯಾಗಿ ಕುತ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ಇದಕ್ಕೆ ನೋಡಿ ಸೈಡಲ್ಲಿ ಬೌಲ್ ಹಾಗೂ ಪ್ಲೇಟ್ಗಳನ್ನು ಇಟ್ಕೊಂಡಿದ್ದೇನೆ. ಯಾಕಂತಂದರೆ ಇದು ಜಾರಬಾರ್ದಂತ ಹೇಳಿ. ಸೊ ಜಾರಿದರೆ ಗೊತ್ತಿರ್ಬೋದು, ಮೂಡೆ ಎಲ್ಲ ಹಾಳಾಗುತ್ತೆ, ನೀರಲ್ಲಿ ಹೋಗಿ ಹಾಳಾಗುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಮೂಡೆ ಹಿಟ್ಟು ಕೂಡ ರೆಡಿಯಾಗಿದೆ. ಹಾಗೆ ಒಳ್ಳೆ ಹಿಟ್ಟು ಕೂಡ ಬಂದಿದೆ ನೋಡಿ. ಈ ರೀತಿ ಇಡಬೇಕು. ಪಾತ್ರೆ ದೊಡ್ಡದು, ಮೂಡೆ ಸ್ವಲ್ಪ ಇದ್ದರೆ ಈ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ 6 ಮೂಡೆ ಇದೆ. ಇದನ್ನು ಸರಿಯಾಗಿ ನೀಟಾಗಿ ಕುತ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಬೌಲ್ ಹಾಗೂ ಪ್ಲೇಟನ್ನು ಹಾಕ್ಕೊಳ್ಬೇಕು. ಯಾವುದು ಇಟ್ಟರೂ ನಡೀತದೆ. ಸೊ ಅದರ ಸೈಡಿಗೆ ಇಡಬೇಕು ಸೇಫ್ಟಿಗೋಸ್ಕರ. ಈ ಥರ ಇಟ್ಕೊಂಡ್ರೆ ನಿಮಗೆ ಮೂಡೆ ಯಾವುದೇ ಕಾರಣಕ್ಕೂ ಜಾರೋದಿಲ್ಲ. ಕರೆಕ್ಟಾಗಿ ನೀಟಾಗಿ ನೀವು ಇದರಿಂದ ಮೂಡೆಯನ್ನು ಮಾಡ್ಕೋಬೋದು, ನೀಟಾಗಿ ಕುತ್ಕೊಳ್ಳುತ್ತೆ. ಹಾಗೆ ಇದರಲ್ಲಿ ಇನ್ನೊಂದು ಟ್ರಿಕ್ಸ್ ಕೂಡ ಇದೆ ಮೂಡೆ ಮಾಡುವಾಗ. ಸೊ ಸೈಡಿಗೆ ನೀವು ಲೋಟ ಅನ್ನು ಕೂಡ ಇಟ್ಕೋಬೋದು. ಸೊ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಲೋಟಗಳು ಇದ್ದೇ ಇರುತ್ತೆ. ಹಾಗಾಗಿ ನೀವು ಪ್ಲೇಟ್ ಅಥವಾ ಬೌಲಿನ ಬದಲು ದೊಡ್ಡ ದೊಡ್ಡ ಲೋಟ ಇರುತ್ತಲ್ವ, ಅದನ್ನು ಕೂಡ ಇದೇ ರೀತಿ ನೀವು ಸೈಡಾಗಿ ನೀವು ಇಟ್ಕೋಬೋದು. ಸೊ ಸೇಫ್ಟಿಯಾಗಿ ಇದನ್ನು ಇಟ್ಕೋಬೋದು. ಸೊ ಯಾವುದೇ ಕಾರಣಕ್ಕೆ ಇದು ಕೂಡ ಜಾರೋದಿಲ್ಲ. ಸೊ ನಾನು ಜಾಸ್ತಿಯಾಗಿ ಇದೇ ರೀತಿ ಮಾಡೋದು. ಓಕೆ, ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಮೂಡೆ ಇಟ್ಟು ಇಲ್ಲಿ ರೆಡಿಯಾಗಿದೆ. ಈಗ ಹಿಟ್ಟು ಕೂಡ ಮೂಡೆಗೆ ರೆಡಿಯಾಗಿದೆ. ಹಿಟ್ಟು ಕೂಡ ಚೆನ್ನಾಗಿ ಬಂದಿದೆ. ಸೊ ಮೂಡೆಗೆ ಎಷ್ಟು ಬೇಕು ಅಷ್ಟು ಬಂದಿದೆ. ಸೊ ತುಂಬ ಜಾಸ್ತಿ ಏನೂ ಹಿಟ್ಟು ಬರಲಿಲ್ಲ. ಸೊ ಇದು ಸಾಕಾಗುತ್ತೆ ಮೂಡೆ ಸಾಫ್ಟ್ ಆಗಲಿಕ್ಕೆ. ಹಾಗೆ ಇದರಲ್ಲಿ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ಮೂಡೆ ನಿಮಗೆ ಇನ್ನೂ ಜಾಸ್ತಿಯಾಗಿ ಸಾಫ್ಟ್ ಆಗಬೇಕು ಅಂತಂದರೆ ನೀವು ಸ್ವಲ್ಪ ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು. 1 ಅಥವಾ 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಹಾಕಿದರೆ ನಿಮಗೆ ಮೂಡೆ ಅಥವಾ ಇಡ್ಲಿನೂ ಮಾಡ್ಬೋದು. ತುಂಬ ಚೆನ್ನಾಗಿ ಸಾಫ್ಟಾಗಿ ನಿಮಗೆ ಇಡ್ಲಿ ಹಾಗೂ ಮೂಡೆ ರೆಡಿಯಾಗುತ್ತೆ, ಅಂದರೆ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಇನ್ನೊಂದು ಟಿಪ್ ಇದರಲ್ಲಿ, ಕಲಸುವಾಗ ಸ್ವಲ್ಪ ಹಿಟ್ಟು ಜಾಸ್ತಿ ದಪ್ಪ ಇತ್ತು ಅಂದರೆ, ಬ್ಯಾಟರ್ ಜಾಸ್ತಿ ದಪ್ಪ ಇತ್ತು ಅಂದರೆ ನೀವು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಸೊ ದಪ್ಪ ಬ್ಯಾಟರ್ ನೀವು ಮೂಡೆಗೆ ಹಾಕಿದರೆ ಜಾಸ್ತಿ ಗಟ್ಟಿ ಆಗ್ಬೋದು. ಹಾಗಾಗಿ ಜಾಸ್ತಿ ದಪ್ಪ ಬ್ಯಾಟರ್ ಇತ್ತು ಅಂದರೆ ಸ್ವಲ್ಪ ನೀರನ್ನು ನೀವು ಹಾಕ್ಕೊಂಡು ಕಲಸಿಬಿಟ್ಟು ಆಮೇಲೆ ನೀವು ಮೂಡೆಗೆ ಹಾಕ್ಕೊಳ್ಬೇಕಾಗುತ್ತೆ ಈ ಹಿಟ್ಟನ್ನು. ಇನ್ನು ನೀವು ಮಾಡುವಂಥ ಮೂಡೆ ಹಾಗೂ ಇಡ್ಲಿ ಜಾಸ್ತಿ ಗಟ್ಟಿಯಾಗ್ತಾ ಇದೆ ಅಂದರೆ ಈ ಟ್ರಿಕ್ಸನ್ನು ಫಾಲೋ ಮಾಡಿ, ತುಂಬ ಚೆನ್ನಾಗಿದ್ದು ಯೂಸ್ ಆಗುತ್ತೆ. ಮುಂದೆ ಇಡ್ಲಿ ಹಾಗೂ ಮೂಡೆ ಮಾಡುವಾಗ ಟೆನ್ಷನ್ನೇ ಬೇಡ, ಇದನ್ನು ಫಾಲೋ ಮಾಡಿ, ತುಂಬ ಚೆನ್ನಾಗಿದ್ದು ವರ್ಕ್ ಆಗುತ್ತೆ. ನಿಮಗೆ ಇಡ್ಲಿ ಹಾಗೂ ಮೂಡೆ ಸಾಫ್ಟಾಗಿ ಬರುತ್ತೆ. ಸೊ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದ್ದು ವರ್ಕ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇದು ಸ್ವಲ್ಪ ತಿಕ್ಕಾಗಿನೇ ಇದೆ. ಇದಕ್ಕೆ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ಸೊ ಇದರಿಂದ ನಿಮಗೆ ಮೂಡೆ ಹಾಗೂ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಮೂಡೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೋ ಅಷ್ಟೇ ಚೆನ್ನಾಗಿ ನಾವು ತಿನ್ಬೋದು. ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಸಾಫ್ಟ್ ಆದರೆ. ಇಡ್ಲಿನೂ ಕೂಡ ಹಾಗೆಯೇ, ಸ್ವಲ್ಪ ಗಟ್ಟಿ ಗಟ್ಟಿ ಆಯಿತು ಅಂದರೆ ಅಷ್ಟು ಚೆನ್ನಾಗಿ ತಿನ್ನಲಿಕ್ಕೆ ಆಗಲ್ಲ. ಸೊ ಸಾಫ್ಟಾಗಿತ್ತು ಅಂದರೆ ನಾವು ಎಷ್ಟು ಬೇಕಾದರೂ ತಿನ್ಬೋದು, ಅಷ್ಟು ಚೆನ್ನಾಗಿ ಇರುತ್ತೆ ಸಾಫ್ಟ್ ಆದರೆ. ಹಾಗಾಗಿ ಇಲ್ಲಿ ಹೇಳಿರುವಂಥ ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ, ತುಂಬ ಚೆನ್ನಾಗಿದ್ದು ವರ್ಕ್ ಆಗುತ್ತೆ. ಸೊ ಇನ್ನು ಮೂಡೆ ಸ್ವಲ್ಪ ಇತ್ತು ಅಂದರೆ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಈ ರೀತಿಯ ನೀವು ಇಟ್ಟು ಮೂಡೆಯನ್ನು ಮಾಡ್ಬೋದು. ಸೊ ಯಾವುದೇ ಕಾರಣಕ್ಕೂ ಇದು ಜಾರೋದಿಲ್ಲ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಸೊ ಇನ್ನು ಮೂಡೆ ಮಾಡೋ ಟೆನ್ಷನ್ನೇ ಬೇಡ. ದೊಡ್ಡ ಪಾತ್ರೆಯಲ್ಲಿ ಹೇಗೆ ನಾವು ಸ್ವಲ್ಪ ಮೂಡೆಯನ್ನು ಇಟ್ಟು ಮಾಡೋದು ಅಂತ ಟೆನ್ಷನ್ನೇ ಮಾಡೋದು ಬೇಡ. ಈ ರೀತಿಯಾಗಿ ನೀಟಾಗಿ ಇಟ್ಟು ಈ ರೀತಿಯಾಗಿ ನೀವು ಮೂಡೆಯನ್ನು ಮಾಡ್ಬೋದು. ನೀಟಾಗಿದ್ದು ಕೂತ್ಕೊಳ್ಳುತ್ತೆ ನೀಟಾಗಿ, ಹಾಗೂ ಮೂಡೆ ಕೂಡ ರೆಡಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಇದು ಜಾರೋದಿಲ್ಲ. ಸೊ ಇದನ್ನೆಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ. ಸೂಪರ್ ಆಗಿರುವಂಥ ಟ್ರಿಕ್ಸ್. ಸೊ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಆದಷ್ಟು ಈ ವಿಡಿಯೋ ವೈರಲ್ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್. ಬಾಯ್.